ಧರ್ಮ ಮಾಡಿದೆ ಎಂದು ಯಮನಿನ್ನ ಬಿಡುವುದಿಲ್ಲ. ಕೂಡಿಟ್ಟು ಹಣವ ಕಟ್ಟಿದ ಮನೆಯೊಳಗೆ ನಿನಗೆ ಜಾಗವಿಲ್ಲ. ನನ್ನವಳೆಂದು ಕೈ ಹಿಡಿದು ಕರೆತಂದ ಮಡದಿ ನಿನ್ನ ಜೊತೆಗೆ ಬರುವುದಿಲ್ಲ. ಮುದ್ದಾಡಿ ಸಾಕಿದ ಮಕ್ಕಳು ನಿನ್ನ ಜೊತೆ ಬರುವರಲ್ಲ. ಪಟ್ಟೆ ಪೀತಾಂಬರ ವಸ್ತ್ರಗಳು ಪೆಟ್ಟಿಗೆಯಲ್ಲಿ ಕೂಡಿಟ್ಟವಲ್ಲ. ಜೀವ ನೀನೋಗುವಾಗ ನಿನ್ನವರ ಕಣ್ಣೀರೊಂದೇ ನೀ ಕಾಡಬೇಕಲ್ಲ. ದಿಂಬಾದಲ್ಲಿರುವ ಜೀವ ಕಂಬಸೂತ್ರ ಬೊಂಬೆಯಂತೆ. ದಿಂಬಾದಲ್ಲಿರುವ ಜೀವ ಕಂಬಸೂತ್ರ ಬೊಂಬೆಯಂತೆ. ಎಂದಿಗಾದರೊಂದು ದಿನ ಸಾವು ತಪ್ಪದೋ, ಸಾವು ತಪ್ಪದೋ. ದಿಂಬಾದಲ್ಲಿರುವ ಜೀವ ಕಂಬಸೂತ್ರ ಬೊಂಬೆಯಂತೆ. ಎಂದಿಗಾದರೊಂದು ದಿನ ಸಾವು ತಪ್ಪದೋ, ಸಾವು ತಪ್ಪದೋ. ಹುಟ್ಟುತ್ತೇನು ತರಲಿಲ್ಲ, ಸಾಯುತ್ತೇನು ಒಯ್ಯಲಿಲ್ಲ. ಹುಟ್ಟುತ್ತೇನು ತರಲಿಲ್ಲ, ಸಾಯುತ್ತೇನು ಒಯ್ಯಲಿಲ್ಲ. ಸುಟ್ಟು ಸುಟ್ಟು ಸುಣ್ಣದರಳು ಆಯಿತಿದೆ, ಆಯಿತಿದೆ. ಪ್ರತಿ ಕ್ಷಣ ನೋಡ್ತೇವೆ, ಹುಟ್ಟು ಸಾವು ನೋಡ್ತಾನೆ ಇದು ಜಗತ್ತಲ್ಲಿ. ಒಂದು ದಿವಸಕ್ಕೆ ಅದೆಷ್ಟು ಜನ ಹುಡ್ತಾರೋ, ಒಂದಿನಕ್ಕೆ ಅದೆಷ್ಟು ಜನ ಸಾಯ್ತಾರೋ. ಆ ಸತ್ಯ ಗೊತ್ತು ನಮಗೆ. ಒತ್ಕೊಂಡಾಗೇನು ಹೋಗ್ಲಿಲ್ಲ, ಬಂದಾಗೇನು ತರಲಿಲ್ಲ. ಅದ್ರ ಮಧ್ಯೆ ಹಾಳಾದ ಭಾವ ಬಿಡ್ತಿಲ್ಲ. ಹೋಗೋತು 3 ಎಕರೆ ಗದ್ದೆ ತೆಗೆದು ಬಿಡ್ಬೇಕು, ನಾ ಸಾಯತ್ತಿಗೆ 4 ಮನೆ ಕಟ್ಬಿಡ್ಬೇಕು, ನನ್ನ ಮಕ್ಕಳು ಹೆಂಡತಿ ಭಾಳ ಸೇಫ್ಟಿ ಆಗಿದ್ಬಿಡು. ಏನು ಸೇಫ್ಟಿ ಮಾಡಿಯಪ್ಪ, ಏನು ಸೇಫ್ಟಿ ಮಾಡ್ತಿ? ಬರಬಾರ್ದು ಕಾಯಿಲೆ ಬಂದರೆ ಅದೇ ಜಮೀನು ಮಾರಿ ನಿನ್ನ ಆಸ್ಪತ್ರೆಗೆ ಸೇರಿಸ್ತಾರೆ. ಮಗ ಕೆಟ್ಟವನಾದರೆ ತಿಥಿ ಆದ 1 ತಿಂಗಳಿಗೆ 3 ಸೆಲೆಗ್ರಿಮೆಂಟ್ ಮಾಡಿ ಮಡಗ್ತಾನೆ. ನೀನೇನು ಸೇಫ್ಟಿ ಮಾಡೋದು ಅವ್ರನ್ನ? ನಾನು ಎಲ್ಲರನ್ನೂ ಸ್ವದ್ರವಾಗಿ ಇಟ್ಬಿಡ್ತೀನಿ. ಲಕ್ಷ್ಮಣನ್ನು ರಾಮನ್ನು ಬಾಲದ ಕೋಟೆ ಒಳಗೆ ಮಡಿಕ ಕೂತಿದ್ನಂತೆ ಆಂಜನೇಯ. ನಾನು ರಕ್ಷಣೆ ಮಾಡ್ಬಿಡ್ತೀನಿ ರಾಮನ್ನ ಅಂತ. ಅವನ ಮಹಿರಾವಣ ಬಂದು ನೆಲದೆಲ್ಲ ಕೊರ್ಕೊಂಡು ಹೊತ್ಕೊಂಡು ಹೊಂಟೋಗ್ಬಿಟ್ಟ ಅವರ. ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿ ಆಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ.